ಬಿಳಗಿ ತಾಲೂಕು ಆಡಳಿತ ವತಿಯಿಂದ ಗಣರಾಜ್ಯೋತ್ಸವ ಅದ್ದೂರಿಯಾಗಿ ನಡೆಯಿತು. ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಶಾಸಕ ಜಿಟಿ ಪಾಟೀಲ್, ನರೇಗಾ ಯೋಜನೆಯಿಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಅವುಗಳನ್ನು ಮೊಟಕುಗೊಳಿಸಿದ ಬಿಜೆಪಿ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅಳಿಸಿ ಹಾಕುವ ಹುನ್ನಾರ ಮಾಡಿದೆ. ಇದು ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ ಎಂದರು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಬೇಕಾದ ತೆರಿಗೆ ಹಣದಲ್ಲಿ ತಾರತಮ್ಯ ಮಾಡುತ್ತಿದೆ. ದೇಶದಲ್ಲಿ ನಾವೆಲ್ಲರೂ ಕಾನೂನು ಪರಿಪಾಲನೆ ಮಾಡಬೇಕಾಗಿದೆ. ಇಂದು ರಾಜಕೀಯ ವ್ಯವಸ್ಥೆ ಹದಗೆಟ್ಟಿದೆ ಎಂದರು. ತಹಶೀಲ್ದಾರ್ ವಿನೋದ್ ಹತ್ತಳ್ಳಿ ತಾಲೂಕು ಆಡಳಿತ ವತಿಯಿಂದ ನಡೆದ ಸಾರ್ವಜನಿಕ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಭಾರತ ದೇಶವು ವಿಶ್ವದಲ್ಲಿ 4ನೇ ಸ್ಥಾನ ಪಡೆದುಕೊಂಡಿದೆ. ವಿವಿಧ ಕ್ಷೇತ್ರದಲ್ಲಿ ನಮ್ಮದೇ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲಾಗಿದೆ. ಯುವಕರು ದೇಶದ ಏಳಿಗೆಗೆ ಕೈಜೋಡಿಸಿ ಭವ್ಯ ಭಾರತ ನಿರ್ಮಾಣಕ್ಕೆ ಮುಂದಾಗಬೇಕೆಂದರು. ಇದೇ ಸಂದರ್ಭದಲ್ಲಿ ಬಿಇಒ ಆರ್ಎಸ್ ಆದಾಪುರ್, ತಾಲೂಕು ಪಂಚಾಯಿತಿ ಪ್ರಭಾರಿ ಇಒ ಶ್ರೀನಿವಾಸ್ ಪಾಟೀಲ, ಸಿಪಿಐ ಹನುಮಂತ, ಬಿ ಸಣ್ಣಮನಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ದೇವೇಂದ್ರ ಧನಪಾಲ್ ಉಪಸ್ಥಿತರಿದ್ದರು. ಗ್ರಾಮ ಚಾವಡಿ ಮುಂದೆ ಶಾಸಕ ಜಿಟಿ ಪಾಟೀಲ ಧ್ವಜಾರೋಹಣ ಮಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗೌರವ ಸನ್ಮಾನ ಹಾಗೂ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ರಿಯಾಜ್ ಅತ್ತಾರ್, ಜಿಕೆ ನ್ಯೂಸ್ ಕನ್ನಡ, ಬೆಳಕಿ. ತಂದೆಯವರು ಇರಬಹುದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರಬಹುದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರಬಹುದು, ಭಗತ್ ಸಿಂಗ್ ಇರಬಹುದು, ಸುಭಾಷ್ ಚಂದ್ರ ಬೋಸ್ ಇರಬಹುದು, ರವೀಂದ್ರನಾಥ್ ಟ್ಯಾಗೋರ್ ಇರಬಹುದು, ಲಕ್ಷಾವಧಿ ಜನರು ಇವತ್ತು ಸ್ವಾತಂತ್ರ್ಯ ಚಳವಳಿಗೆ ಹೋರಾಟ ಮಾಡಿದರು. ಭಗತ್ ಸಿಂಗ್, ಆಜಾದ್ ಅಂತವರು ಗಲ್ ಶಿಕ್ಷೆ ಅನುಭವಿಸಿದ್ರು. ಸ್ವಾತಂತ್ರ್ಯಕ್ಕಾಗಿ ಸಣ್ಣ ವಯಸ್ಸಿನೊಳಗೆ ಗಲ್ ಶಿಕ್ಷೆ ಅನುಭವಿಸಿದ್ರು. ಅವರೆಲ್ಲರ ತ್ಯಾಗದ ಫಲದಿಂದ ಇವತ್ತು ನಾವು ಗಣರಾಜ್ಯೋತ್ಸವನ ಆಚರಣೆ ಮಾಡ್ಲಿಕ್ಕೆ ಹತ್ತಿದ್ವಿ. ದುರ್ದೈವ ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕ ಕೂಡಲೇನ ಹಲವಾರು ವರ್ಷ ಮಹಾತ್ಮ ಗಾಂಧಿ ಅವರು ಜೀವಂತ ಇದ್ರಂದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಾದ್ರು ತಪ್ಪು ತಡಿಗಳಾಗಿದ್ರೆ ಅದನ್ನ ತಿದ್ದುಕೊಳ್ಳಿಕ್ಕೆ ಅವರೊಬ್ಬರು ಮಾರ್ಗದರ್ಶಕರಾಗಿರ್ತಿದ್ರು. RSS ಮೂಲದ ನಾಥುರಾಮ್ ಗೋಡ್ಸೆ ಗುಂಡಾಕೊಂಡ್ರು. ಇವತ್ತು 2ನೇ ಬಾರಿ ನಾವು ಮಹಾತ್ಮ ಗಾಂಧಿ ಅವ್ರನ್ನ ಕೊಲ್ಲಿಕ್ಕೆ ಹತ್ತಿದೀವಿ. 2ನೇ ಬಾರಿ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಿದೀವಿ. ಮಹಾತ್ಮ ಗಾಂಧಿ ಅವ್ರ ಕನಸು ಏನಿತ್ತಂದ್ರೆ ಎಲ್ಲಿವರೆಗೆ ಗ್ರಾಮಗಳು ಅಭಿವೃದ್ಧಿ ಆಗುವುದಿಲ್ಲ, ಗ್ರಾಮಗಳು ಸ್ವತಂತ್ರವಾಗಿ ತಮಗೇನು ಬೇಕು ಬೇಡಿಕೆಗಳನ್ನ ನಿರ್ಣಯ ಮಾಡಿಕೊಳ್ಳಿಕ್ಕೆ ಶಕ್ತರಾಗುವುದಿಲ್ಲ, ಅಲ್ಲಿವರೆಗೆ ರಾಮರಾಜ್ಯ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹದ್ದನ್ನ ಮಹಾತ್ಮ ಗಾಂಧಿ ಅವರು ಕಂಡುಕೊಂಡಿದ್ರು. ಎಲ್ಲರೂ ಕೂಡ ಸರ್ವ ಸ್ವತಂತ್ರರು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಅವತ್ತಿನ ಪಕ್ಷಿಗಳು ಆ ಚಿಲಿಪಿಲಿ ಕಲರವದೊಂದಿಗೆ ನಕ್ಕು ಹಾರಾಡ್ತಾ ಇರೋದನ್ನ ನಾವು ಕಾಣ್ತೀವಿ. ಇದನ್ನ ಹೋಲಿಸೋದಾದ್ರೆ ಇಲ್ಲಿ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದಾಗ ನಮ್ಗೆ ಅರ್ಥ ಆಗೋದೇನಪ್ಪಾ ಅಂತಂದ್ರೆ, ಅಲ್ಲಿ ಏನು ನಾವು ಕಾಡಂತ ಅಂತೀವಲ್ಲ, ಆ ಕಾಡು ಒಂದು ಪ್ರಪಂಚ ಇದ್ದಂಗೆ. ಅದ್ರಲ್ಲಿ ಏನೊಂದು ಮರ ಬರುತ್ತಲ್ಲ, ಅದು ಏನಪ್ಪಾ ಅಂತಂದ್ರೆ ಇಂಡಿಯಾನ ರೀಪ್ರೆಸೆಂಟ್ ಮಾಡುತ್ತೆ. ಮಾಡಿದ್ದೇವೆ. ನಂತರ ಕ್ರೀಡೆಯಲ್ಲೂ ಕೂಡ ನಮ್ಮ ಎಲ್ಲ ಕ್ರೀಡಾಳುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಖ್ಯವಾಗಿ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಉನ್ನತ ಸಾಧನೆಯನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಈ ಒಂದು 77 ವರ್ಷಗಳಲ್ಲಿ 1950ರಿಂದ ಏನು ನಾವು ಸಾಧನೆಯನ್ನು ಮಾಡಿದ್ದೀವಿ, ಇದು ಅತ್ಯಂತ ಸಣ್ಣ ಸಾಧನೆ ಅಲ್ಲ. ಆದರೆ ನಮ್ಮ ಮುಂದೆ ಇರುವಂಥದ್ದು ಇನ್ನೂ ಅತ್ಯಂತ ದೊಡ್ಡ ಸವಾಲುಗಳಿದ್ದಾವೆ. ಅವುಗಳಿಗೂ ಕೂಡ ನಾವೆಲ್ಲರೂ ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡಬೇಕಾಗಿತ್ತು. ಇವತ್ತು ನಾವು 1950 ಜನವರಿ 26ರಂದು ಏನು ನಾವು ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂಡ್ವಿ, ಅವತ್ತಿನ ದಿನದಿಂದ ಸಂವಿಧಾನ ಅಂದ್ರೆ ಏನು, ಅದರಲ್ಲಿ ಏನು ಮುಖ್ಯ ಅಂಶಗಳಿದಾವೆ ಅಂತಂದು ನಾನು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತೀನಿ. ಅದನ್ನು ಪ್ರತಿ ಸಲನೂ ಮನವರಿಕೆ ಮಾಡಬೇಕಾಗತ್ತೆ. ಒಂದನೇದಾಗಿ ಅದರಲ್ಲಿ ಇರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳು, ನಂತರ ಬರ್ತಕ್ಕಂಥದ್ದು ಮೂಲಭೂತ ಕರ್ತವ್ಯಗಳು, ಅದರ ನಂತರ ಬರ್ತಕ್ಕಂಥದ್ದು ರಾಜ್ಯ ನಿರ್ದೇಶಕ ತತ್ವಗಳು. ಮೂಲಭೂತ ಹಕ್ಕುಗಳು ನಾವು ಹುಟ್ಟಿದಾಗಿನಿಂದನೇ ನಮಗೆ ಬರುವಂಥದ್ದು. ಅವುಗಳು ನಮಗೆ ಈ ದೇಶ, ಈ ಸಂವಿಧಾನ ಕೊಡುವಂತಹ ಶ್ರೇಷ್ಠ ಹಕ್ಕುಗಳು. ಅವನ್ನು ನಾವು ಚಲಾಯಿಸಿ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರೂ ಪಣ ತೊಟ್ಟಬೇಕಾಗಿದೆ. ನಂತರ ಬರ್ತಕ್ಕಂಥದ್ದು ಮೂಲಭೂತ ಕರ್ತವ್ಯಗಳು. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.